ನಟಿಯಾಗಿ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡಿರುವ ಮಾಡೆಲ್ ದಿವ್ಯಾ ಸುರೇಶ್ ಕಿರುತೆರೆ ವೀಕ್ಷಕರಿಗೆ ತೀರಾ ಪರಿಚಿತ ಮುಖ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ತ್ರಿಪುರ ಸುಂದರಿ ಧಾರಾವಾಹಿಯಲ್ಲಿ ಗಂಧರ್ವ ಕನ್ಯೆ ಆಮ್ರಪಾಲಿ ಪಾತ್ರದಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡಿದ್ದರು ದಿವ್ಯಾ ಸುರೇಶ್. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನನ್ನ ಹೆಂಡತಿ MBBS ಧಾರಾವಾಹಿಯ ಗೀತಾಳಾಗಿ ಕಿರುತೆರೆಗೆ ಕಾಲಿಟ್ಟಿದ್ದರು ನಟಿ ದಿವ್ಯಾ ಸುರೇಶ್. ಕಿರುತೆರೆ ನಂತರ ಹಿರಿತೆರೆಯಲ್ಲಿಯೂ ನಟನಾ ಛಾಪನ್ನ ಪಸರಿಸಿದ ಈಕೆ ಕಿರುತೆರೆ ವೀಕ್ಷಕರಿಗೆ ಹತ್ತಿರವಾದದ್ದು ರಿಯಾಲಿಟಿ ಶೋ ಮೂಲಕ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 8ರಲ್ಲಿ ಭಾಗವಹಿಸಿದ ಈಕೆ ಅಲ್ಲಿ ತಮ್ಮ ನಡೆ ನುಡಿಯ ಮೂಲಕ ವೀಕ್ಷಕರಿಗೆ ಮಗದಷ್ಟು ಹತ್ತಿರವಾದರು. ಇದೀಗ ತೆಲುಗು ಧಾರಾವಾಹಿ ಒಂದರಲ್ಲಿ ಖಳನಾಯಕಿಯಾಗಿ ನಟಿಸುತ್ತಿರುವ ಈಕೆಗೆ ಸಿನಿಮಾಗಳಿಂದಲೂ ನಟಿಸುವ ಅವಕಾಶಗಳು ಬರುತ್ತಿವೆಯಂತೆ. ಈ ಬಗ್ಗೆ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ನಟಿ ದಿವ್ಯಾ ಸುರೇಶ್ ಮಾತನಾಡಿದ್ದಾರೆ. ಪಾತ್ರ ಚಿಕ್ಕದು ದೊಡ್ಡದು ಎಂಬ ವ್ಯತ್ಯಾಸವೇನಿಲ್ಲ. ಯಾವುದೇ ಪಾತ್ರ ಕೊಟ್ಟರೂ ಅದನ್ನ ನಿಭಾಯಿಸುವ ಕಲೆ ನಟರಿಗಿರಬೇಕು. ಹಾಗಾಗಿ ನನಗಂತೂ ಇಂಥದೇ ಪಾತ್ರ ಬೇಕು ಎಂಬುದು ಯಾವುದೇ ಷರತ್ತುಗಳಿಲ್ಲ. ಒಳ್ಳೆಯ ಪಾತ್ರ ಸಿಕ್ಕರೆ ಖಂಡಿತ ನಾನು ಮಾಡುತ್ತೇನೆ. ಸಮಯದ ಲಿಮಿಟೇಷನ್ ಕೂಡ ಇಲ್ಲ. ಕೆಲವೇ ಕ್ಷಣಗಳ ಪಾತ್ರವಾದರೂ ಸರಿ, ಅದು ಜನರಿಗೆ ತಲುಪುತ್ತದೆ ಎಂದರೆ ನಾನು ಮಾಡಲು ಸಿದ್ಧ ಎಂದು ವಾಹಿನಿಯ ಸಂದರ್ಶನದಲ್ಲಿ ನಟಿ ದಿವ್ಯಾ ಸುರೇಶ್ ಹಂಚಿಕೊಂಡಿದ್ದಾರೆ. ನಟಿಯರು ಯಾವಾಗಲೂ ನಾಯಕಿಯಾಗಿಯೇ ಕತೆಗಳಲ್ಲಿ, ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಬೇಕೆಂದೇನಿಲ್ಲ. ಖಳನಾಯಕಿಯಾಗಿ ಅಥವಾ ಇನ್ಯಾವುದೇ ರೀತಿಯ ಸ್ಟ್ರಾಂಗ್ ರೋಲ್ಗಳಲ್ಲಿಯೂ ನಾವು ಕಾಣಿಸಿಕೊಳ್ಳಬಹುದು. ಇತ್ತೀಚೆಗೆ ವಿಭಿನ್ನವಾದ ಸ್ತ್ರೀ ಪಾತ್ರಗಳನ್ನ ಬರೆಯುತ್ತಿರುವುದು ಬಹಳ ಶ್ಲಾಘನೀಯ ವಿಚಾರ. ಇಂತಹ ಪಾತ್ರಗಳು ಬದಲಾಗುತ್ತಿರುವುದು ಇಂದಿನ ಕಾಲಮಾನಕ್ಕೆ ಹಿಡಿದ ಕೈಗನ್ನಡಿ. ಇಂತಹ ವಿಭಿನ್ನ, ವಿಶಿಷ್ಟ, ಸ್ಟ್ರಾಂಗ್ ಸ್ತ್ರೀ ಪಾತ್ರಗಳನ್ನ ಮಾಡಲು ನಾನು ಸದಾ ತಯಾರಾಗಿರುತ್ತೇನೆ ಎಂದಿದ್ದಾರೆ ನಟಿ ದಿವ್ಯಾ ಸುರೇಶ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.